ನೀವು ಹೇಳಿದ್ರಿ ಕನ್ನಡ ಚಿತ್ರರಂಗ ಒಂದು ಕುಟುಂಬ, ನಾವೆಲ್ಲರೂ ಕೂಡ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ. ಬಟ್ ತುಂಬಾ ಜನ ಅವ್ರ ಪರವಾಗಿನೂ ಮಾತಾಡ್ತಿಲ್ಲ, ಅವ್ರ ವಿರುದ್ಧವಾಗಿನೂ ಮಾತಾಡ್ತಿಲ್ಲ. ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಅಂತ ಹೇಳಿ ಅಂತಲೂ ಹೇಳ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದ್ದಾಗ ಒಟ್ಟಿಗೆ ಸಿನಿಮಾ ಮಾಡುವಾಗ ಸೊ ಅವ್ರ ಪರವಾಗಿದ್ದವರು ಇವತ್ತು ಎಷ್ಟೋ ಜನ ವಿರುದ್ಧವಾಗೂ ನಿಂತಿದ್ದಾರೆ. ಆದರೆ ಧೈರ್ಯವಾಗಿ ಮುಂದೆ ಬಂದು ನೀವು ಮಾತಾಡ್ತಿದ್ದೀರಿ. ನಿಮ್ಮ ಒಂದಿಬ್ರು ಮೂರು ಜನ ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ. ಸೊ ದರ್ಶನ್ ಸರ್ ಜೊತೆಗೆ ಅರ್ಜುನ್ ಮತ್ತು ಅಗ್ರಜ ಸಿನಿಮಾಗೆ ನೀವು ಕೋಸ್ಟಾರ್ ಆಗಿ ವರ್ಕ್ ಮಾಡಿದಿರಿ. ಸೆಟ್ಟಲ್ಲಿ ತುಂಬ ಅಂದರೆ ಒಂದು 100 ದಿನಗಳ ಕಾಲ ಶೂಟಿಂಗ್ ಅಂತೂ ನಡೆದೇ ಇರುತ್ತೆ. ಸೊ ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು? ಕೆಲವ್ರು ಹೇಳ್ತಾರೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ರು, ಮತ್ತು ಕುಡಿದು ಮತ್ತಲ್ಲಿ ಹೊಡೆಯೋಕೆ ಹೋಗ್ತಾಯಿದ್ರು. ಎಷ್ಟೋ ಬಾರಿ ಎಷ್ಟೋ ಸೆಟ್ಗಳಲ್ಲಿ ಹಲ್ಲೆ ನಡೆದಿದೆ ಕೋಸ್ಟಾರ್ಗಳ ಮೇಲೆ ಮತ್ತು ಜೂನಿಯರ್ ಆರ್ಟಿಸ್ಟ್ಗಳ ಮೇಲೆ. ಈ ಥರದ್ದೆಲ್ಲ ಒಂದಿಷ್ಟು ಸುದ್ದಿಗಳು ಕೇಳಿಬರುತ್ತೆ. ಇದೆಲ್ಲ ಶಾಕಿಂಗ್ ಅಂತ ಅನಿಸುತ್ತೆ ನಮಗೆ ಮೀಡಿಯಾದವ್ರಿಗೆ. ಸೊ ತಾವು ಏನು ಹೇಳ್ತೀರಿ ಅಂತ? ಎಲ್ಲನೂ ಸುಳ್ಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಗೊತ್ತಿರೋ ದರ್ಶನ್ ಸರ್ ಬಂದು ಇಸ್ ಅ ಕಂಪ್ಲೀಟ್ ಜೆಂಟಲ್ಮೆನ್, ವೆರಿ ಸ್ವೀಟ್ ಪರ್ಸನ್. ಸಂಜನಾ ಅಂತ ನಟಿಗೆ ಬಂದು ಹಾಯ್ ಸಂಜನಾ ಅಂತಲೂ ಯಾವತ್ತೂ ಮಾತಾಡಲ್ಲ, ಹಾಯ್ ಅಮ್ಮ ಅಂತಾನೆ ಮಾತಾಡೋರು. ಅಥವಾ ನನ್ನ ಮಮ್ಮಿಯೂ ಆಗಿರ್ಬೋದು, ಅಮ್ಮ ಕಾಫಿ ಆಯಿತಾ ಅಂತ ನನ್ನ ಮಮ್ಮಿಗೂ ಅಮ್ಮ ಅಮ್ಮ ಅಂತಲೇ ಗೌರವಿಸೋದು. ಟೆಕ್ನಿಷಿಯನ್ಸ್ ಅಂದರೆ ಅವ್ರಿಗೆ ಪ್ರಾಣಕ್ಕಿಂತ ಹೆಚ್ಚು. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ಗೂ ಕೂಡ ದರ್ಶನ್ ಸರ್ ಬಂದು ಪ್ರಾಣಕ್ಕಿಂತ ಹೆಚ್ಚು. ಅಷ್ಟು ಒಂದು ಹಂಬಲ್ ಆದ ಪರ್ಸನ್, ಕಂಪ್ಲೀಟ್ಲಿ ಹೆಲ್ಪಿಂಗ್ ನೇಚರ್ ಮ್ಯಾನ್ ಆಗಿರ್ತಾರೆ ದರ್ಶನ್ ಅವರು ಅಂತ ಹೇಳಲಿಕ್ಕೇನು ಹೋದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದು ಒಂದು ಮನುಷ್ಯನ ಆ್ಯಬ್ಸೆನ್ಸಲ್ಲಿ ಹೊಟ್ಟೆ ಕಿಚ್ಚಿರೋರು ಮತ್ತು ಜೆಲಸ್ ಇರೋರು ಮತ್ತು ಆ ಒಂದು ಲೆವೆಲಲ್ಲಿ ಬೆಳೆಯೋಕ್ಕೆ ಆಗದೆ ಅರ್ಹತೆ ಇಲ್ಲದೇ ಇರೋರು, ಆ ಅರ್ಹತೆ ಇಲ್ಲದೇ ಇರೋರು ಈ ಒಂದು ಸಿಚುವೇಶನ್ನ ಬಳಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ, ತಪ್ಪ ಬೇರೆ ಏನೂ ಇಲ್ಲ. ಇವರೇ ಎಲ್ಲರೂ ಅರ್ಹತೆ ಇಲ್ಲದೇ ಇರೋರು ಯಾರು ದರ್ಶನ್ ಸರ್ ವಿರುದ್ಧ ಮಾತಾಡ್ತಾ ಇದ್ದಾರೋ ಅವರು ಹೊರಗೆ ಬಂದಾದಮೇಲೆ ತಿರ್ಗಾ ಡಿ ಬಾಸ್ ಸರ್ ಚೆನ್ನಾಗಿದ್ದೀರಾ ಅಂತ ಅವರೇ ಹೋಗ್ಬಿಟ್ಟು ತಿರ್ಗಾ ಸ್ನೇಹಿತರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಾವಿಂಥ ಒಂದು ಫೇಸ್ಡ್ ಎರಡೂ ಮುಖ ಇರೋ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಇದು ನಮಗೆಲ್ಲರಿಗೂ ಗೊತ್ತು, ಕಲಿಯುಗ ಇದು. ಸೊ ಯಾರಾದರೂ ಸ್ವಲ್ಪ ಜಾರಿದ್ರೆ ಇನ್ನೂ ಒಂದು ಹುಂಡಿನಲ್ಲಿ ಹಾಕಿ ಹೆಂಗೆ ಅವ್ರನ್ನ ಮುಚ್ಚೆ ಹಾಕೋಣ ಅಂತಲೇ ಜನ ಬರ್ತಾರೆ, ತಪ್ಪ. ಪೀಪಲ್ ಆರ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ಸ್ ವೆರಿ ಸ್ಯಾಡ್ ಟು ಸಿ ದಟ್ ಕೈಂಡ್ ಆಫ್ ಪೀಪಲ್. ತುಂಬ ಬೇಜಾರಾಗತ್ತೆ ಅಂಥವ್ರನ್ನ ನೋಡಿದ್ರೆ, ನೆಗೆಟಿವ್ ಆಗಿ ಮಾತಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.